ಬೆಳಗಾವಿ ನಗರದ ಅನುಗೋಳದ ಪ್ರದೇಶದೊಳಗಡೆ ಮೊನ್ನೆ ಬೆಳಗಾವಿಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ ಅವರ ನೇತೃತ್ವದೊಳಗಡೆ ಮಾನ್ಯ ಬೆಳಗಾವಿ ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಸವಿತಾ ಕಾಂಬ್ಳೆ ಮತ್ತು ಉಪಮಹಾಪೌರರಾಗಿರುವಂಥ ಆನಂದ್ ಚವ್ಹಾಣ್ ಅವರ ಒಂದು ನೇತೃತ್ವದೊಳಗಡೆ ಧರ್ಮವೀರ ಸಂಭಾಜಿ ಪ್ರತಿಮೆಯನ್ನು ಭಾರಿ ಅದ್ದೂರಿಯಾಗಿ ಉದ್ಘಾಟನೆ ಮಾಡುವುದ್ರ ಮುಖೇನವಾಗಿ ನಮ್ಮ ಕರ್ನಾಟಕದ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಬೆಳಗಾವಿ ನಗರದೊಳಗಡೆ ಅಪ್ಪಟ ಕರ್ನಾಟಕದ ಅವಿಭಾಜ್ಯ ಅಂಗ ಬೆಳಗಾವಿ ಒಳಗಡೆ ಸಂಪೂರ್ಣವಾಗಿ ನಮ್ಮ ನೆಲದ ರಾಜ್ಯಗಳನ್ನು ವೀರಾದಿ ವೀರಗಳನ್ನು ಮರೆತು ಪಕ್ಕದ ರಾಜ್ಯದ ಒಬ್ಬ ರಾಜ್ಯಗಳನ್ನು ಮೆರೆಸುವಂಥ ವೈಭವೀಕರಿಸುವಂಥ ಕೆಲಸವನ್ನು ಅದು ನಮ್ಮ ಅನುದಾನದೊಳಗಡೆ ನಮ್ಮ ನೆಲ ನಮ್ಮ ಜಲ ನಮ್ಮ ಅನುದಾನ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿ ಸಾಕಷ್ಟು ಚೆನ್ನಮ್ಮ ವಂಶಸ್ಥರದರ, ಸಂಗೊಳ್ಳಿ ರಾಯಣ್ಣನ ವಂಶಸ್ಥರದರ, ಬೆಳವಡಿ ಮಲ್ಲಮ್ಮನ ವಂಶಸ್ಥರದರ, ಅಮಟೂರು ಬಾಳಪ್ಪನವರ ವಂಶಸ್ಥರದರ. ಇಲ್ಲಿ ಸಾಕಷ್ಟು ಇಂಥ ಸಂದರ್ಭದಲ್ಲಿ ರಾಜರನ್ನ ಕರೆಸ್ಬೇಕಂದ್ರೆ ಇದೇ ಬಿಜೆಪಿಯ ಸಂಸದರಾಗಿರುವಂಥ ಯದುವೀರ್ ರಾಜ ಒಡೆಯರ್ ಅವರಿದ್ದಾರೆ. ಅಂಥವ್ರನ್ನೆಲ್ಲ ಬಿಟ್ಕೊಂಡು ಮಹಾರಾಷ್ಟ್ರದಿಂದ ಶಿವಾಜಿ ವಂಶಸ್ಥರಾಗಿರುವಂಥ ವಿಜೇಂದ್ರ ರಾಜ ಭೋಸ್ಲೆ ಅವ್ರನ್ನ ಕರೆಸಿ ಇಲ್ಲಿ ಅವ್ರ ಕಡೆಯಿಂದ ಪಕ್ಕದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖೇನವಾಗಿ ರಾಜ್ಯದ್ರೋಹ ಕೆಲಸವನ್ನ ಮಾಡ್ತಾ ಇರುವಂತ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ 110 ಕೋಟಿ ರೂಪಾಯಿ ಅಂದಾಜು ಮೊತ್ತದಲ್ಲಿ ಟೆಂಡರ್ ಅನ್ನ ಕರೆದು ಅದಕ್ಕೆ ಈಗಾಗಲೇ ಟೆಂಡರ್ ಅನ್ನ ಕೊಟ್ಟಿದ್ದಾರೆ. ಕಾಮಗಾರಿಯು ಪ್ರಾರಂಭವಾಗಿ ಭಾಗಶಃ 75% ಮುಕ್ತಾಯದ ಹಂತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಖುಷಿ ಬಹಳ ದಿನ ಉಳಿಲಿಲ್ಲ. ಕಾರಣ ಏನಂತಂದ್ರೆ ಮೊನ್ನೆ ಆದಂಥ ಮಳೆಗಾಲದಲ್ಲಿ ಸಾಕಷ್ಟು ಕಟ್ಟಡಗಳು, ನೂತನ ಕಟ್ಟಡ ಏನು ಕಾಮಗಾರಿಯಾಗಿದೆ ಆ ಕಟ್ಟಡಗಳಲ್ಲಿ ಎಲ್ಲ ಸೋರಿಕೆ ಆಗುವಂಥ ಸೋರ್ತಾ ಇದೆ. ಮೇಲ್ಛಾವಣಿ ಎಲ್ಲ ನೀರಿನಿಂದ ತೊಯ್ದು ಈಗಾಗಲೇ ಅದು ಸಾಕಷ್ಟು ಕಳಪೆ ಕಾಮಗಾರಿ ಅನ್ನೋಷ್ಟರ ಮಟ್ಟಿಗೆ ಅದು ಕಾಣ್ತಾ ಇದೆ. ಇದರಿಂದ ನಾವೆಲ್ಲ ಹೋರಾಟಗಾರರು ಯಾವ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿದ್ದೀವಿ, ಈ ಆರಂಭಿಕ ಹಂತದಲ್ಲಿ ಇನ್ನೂ ಕಟ್ಟಡ ಪೂರ್ಣಗೊಂಡು ಹಸ್ತಾಂತರ ಕೂಡ ಆಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೇ ಇದು ಸೋರ್ತಾ ಇದೆ ಅಂತಂದರೆ ಕಳಪೆ ಕಾಮಗಾರಿಗೆ ಕಾರಣ ಆದವರು ಯಾರು ಅನ್ನೋದನ್ನು ನಾವು ಇದನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಸಾಬಣ್ಣ ತಳವಾರ್ ಅವರ ಗಮನಕ್ಕೂ ಕೂಡ ತಗೊಂಡು ಬಂದ್ವಿ. ಆಗ ಅವರು ನಮ್ಮ ಮನವಿಯ ಮೇರೆಗೆ ಸ್ವತಃ ಈ ಅಧಿವೇಶನಕ್ಕಿಂತ ಮುಂಚಿತ ಸಂದರ್ಭದಲ್ಲಿ ಕಟ್ಟಡಕ್ಕೆ ಆಗಮಿಸಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿ ಇರುವಂಥ ತಾಂತ್ರಿಕ ವಿಭಾಗದವ್ರನ್ನೂ ಸಹ ಕರೆಸಿ, ಇಂಜಿನಿಯರನ್ನು ಕರೆಸಿ ಇದು ಕಟ್ಟಡ ಕಾಮಗಾರಿಯ ಕಳಪೆ ಆಗೋದಕ್ಕೆ ಕಾರಣ ಏನು ಅಂತ ಕೆಲವೊಂದಷ್ಟು ಮಾಹಿತಿಗಳನ್ನು ತಗೊಂಡು ಅದನ್ನು ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಈಗಾಗಲೇ ಈ ಸಂಬಂಧವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಘನವೆತ್ತ ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಬರೆದಿದ್ದು